ಜುಲೈ 21ರಂದು ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ 83ನೇ ಹುಟ್ಟುಹಬ್ಬದ ಅಂಗವಾಗಿ ಮೈತ್ರಿ ಫೌಂಡೇಶನ್ ಸಂಘಟನೆಯ ಶರಣಬಸವೇಶ್ವರ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮುಖಾಂತರ ಖರ್ಗೆ ಅವರ ಜನ್ಮದಿನೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಕಲಬುರಗಿ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ರೇಣುಕಾ ಶಿಂಗೆ ಅವರು ತಿಳಿಸಿದ್ದಾರೆ. ಇಂದು ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಡಾಕ್ಟರ್ ಲಕ್ಷ್ಮಣ ದಸ್ತಿ ಅವರು ಈ ಉಪನ್ಯಾಸ ನೀಡುವರು. ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶರಣಬಸವೇಶ್ವರ ಸಂಸ್ಥಾನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪೂಜ್ಯ ಬಸವರಾಜ ದೇಶಮುಖ್ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಖರ್ಗೆ ಅವರ ಹುಟ್ಟುಹಬ್ಬದ ಆಚರಣೆ ಮುಖ್ಯ ಉದ್ದೇಶ ದೇಶದ ಪುಟದಲ್ಲಿ ನಿರಂತರವಾಗಿರುವ ರಾಜಕೀಯದಲ್ಲಿ ಉತ್ತಮ ಕೆಲಸ ಮಾಡುತ್ತಾ ಬಂದಿರೋ ಖರ್ಗೆ ಅವರು ಅವರ ಶಕ್ತಿ ದೇಶ ಮೆಚ್ಚುವಂಥದ್ದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಈ ನಾಡಿನ ಒಬ್ಬ ಅಗ್ರಗಣ್ಯ ನೇತಾರರು, ನಮ್ಮ ಭಾಗದ ಧೀಮಂತ ನಾಯಕರು ಅಂತ ಅವರನ್ನು ನಾವು ಇವತ್ತು ನೋಡಬೇಕಾಗ್ಯದ. ರಾಜಕೀಯವಾಗಿ ಎಲ್ಲರೂ ಬರ್ತೀವಿ. ಇವತ್ತಿನ ದಿನ ರಾಜಕೀಯ ಅಂತಂದ್ರೆ ಹೆಂಗಾಗ್ಯದ ಅಂತಂದ್ರೆ ಬರೀ ಅಧಿಕಾರಕ್ಕೋಸ್ಕರ ಒಂದು ನಾವು ಪೈಪೋಟಿ ಮಾಡುವಂಥ ರಾಜಕೀಯ ಆಗ್ಯದ. ಎಲ್ಲರೂ ಬರ್ತೀವಿ ರಾಜಕೀಯದಲ್ಲಿ. ಬರೀ ರಾಜಕೀಯ ಅಂದರೆ ಏನಂತಾರೆ ZP ಆಗಬೇಕು, ಕಾರ್ಪೊರೇಟರ್ ಆಗಬೇಕು, MLA ಆಗಬೇಕು ಅನ್ನೋದು ರಾಜಕೀಯ ಅಲ್ಲ. ಸೈದ್ಧಾಂತಿಕ ರಾಜಕೀಯ ಮತ್ತಂದರೆ ಅಭಿವೃದ್ಧಿಯ ರಾಜಕೀಯ ನಾವು ತಿಳ್ಕೊಬೇಕಾಗ್ಯದ. ಸೈದ್ಧಾಂತಿಕ ರಾಜಕೀಯ ಮತ್ತು ಅಭಿವೃದ್ಧಿ ಅಂದರೆ ಏನು ಅಂತಂದಾಗ ಖರ್ಗೆಜಿಯವರ ಕೆಲಸಗಳನ್ನು ನೋಡಿದಾಗ, ಅವರ ರಾಜಕೀಯ ಬಗ್ಗೆ ತಿಳ್ಕೊಂಡಾಗ ನಾವು ರಾಜಕೀಯ ಅಂದರೆ ಏನಂತ ತಿಳ್ಕೊಳಕ್ಕೆ ನಮಗೆ ಉಪಯೋಗ ಆಗ್ತದೆ, ಅವ್ರ ಬಗ್ಗೆ ಅಧ್ಯಯನ ಮಾಡಿದಾಗ. ಅದಕ್ಕೋಸ್ಕರ ನಾವು ಇವತ್ತು ಬರೀ ಮೂರ್ತಿ ಪೂಜೆಗೆ ಮಾಡಬಾರ್ದು. ಅವರ ವಿಚಾರಗಳು, ಅವರ ಅಭಿವೃದ್ಧಿ ಕೆಲಸಗಳು ಜನಮಾನಸದಲ್ಲಿ ಗೊತ್ತಾಗಲಿ, ನಾವು ಅದನ್ನು ಸಂಭ್ರಮಿಸಬೇಕು, ಜನರ ಜೊತೆ ಗೊತ್ತು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಭಾಗದಲ್ಲಿ 21ನೇ ತಾರೀಕು ಒಂದು ವಿಚಾರ ಸಂಕಿರಣನ ಹಾಕ್ಕೊಂಡಿದ್ದೀವಿ. ವಿಚಾರ ಸಂಕಿರಣ ಅಂತಂದರೆ ರಾಜಕೀಯ ಇಚ್ಛಾಶಕ್ತಿ ಮತ್ತಂದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಎನ್ನುವಂಥ ಒಂದು ವಿಷಯದ ಕುರಿತು ಅವತ್ತಿನ ದಿನ ಉಪನ್ಯಾಸ ಹಾಕ್ಕೊಂಡಿವಿ. ಅಂದರೆ ಖರ್ಗೆ ಸಾಹೇಬರು ಯಾವ ರೀತಿ ರಾಜಕೀಯಕ್ಕೆ ಬಂದರು, ಅವ್ರು ಏನೇನು ಅಭಿವೃದ್ಧಿಗಳ ಕೆಲಸಗಳು ಮಾಡಿದ್ರು, ನಮ್ಮ ಭಾಗಕ್ಕಾಗಿ ದೇಶದ ಒಬ್ಬ ಅಗ್ರಗಣ್ಯ ನಾಯಕರಾಗಿ ನಮ್ಮ ರಾಷ್ಟ್ರಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ನಾವು ಅವತ್ತಿನ ಆ ವಿಚಾರಗೋಷ್ಠಿಯಲ್ಲಿ ಉಪನ್ಯಾಸ ಕೊಡ್ತಾ ಇದ್ದೀವಿ. ಇನ್ನೂ ಒಂದು ಮಹತ್ವದ ವಿಷಯ ಹೇಳಬೇಕು ಅಂತಂದರೆ, ಆ ವಿಚಾರಗೋಷ್ಠಿ ನಾವು ಎಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ನಾಡು ಕಲ್ಯಾಣ ನಾಡು ಶರಣರ ಸಂಸ್ಥಾನ, ಶರಣರ ನಾಡು ಅಂತ ಭಾಳ ಒಂದು ಇದರಿಂದ ಕರಿತೀವಿ. ಭಾಳ ಒಂದು ಗೌರವಯುತ ಶ್ರದ್ಧೆ ಭಕ್ತಿಗೆ ಮತ್ತು ಶಿಕ್ಷಣಕ್ಕೆ ಹೆಸರಾಗಿರುವಂಥ ನಮ್ಮ ಪೂಜ್ಯ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ನಮಗೆ. ಅದಕ್ಕೋಸ್ಕರ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಗೌರವ ಸಾನ್ನಿಧ್ಯನ ಪೂಜ್ಯ ಬಸವರಾಜ ದೇಶಮುಖ್ ಸರ್ ಅವರು ವಹಿಸ್ಕೊಳ್ಳಕತ್ತಾರ. ಆ ಕಾರ್ಯಕ್ರಮನ ನಾವು ನಮ್ಮ SBR ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೀವಿ, ದೊಡ್ಡಪ್ಪ ಅಪ್ಪ ಇದರಲ್ಲಿ ಸಭಾಂಗಣದಲ್ಲಿ. ಆಮೇಲೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಉಪನ್ಯಾಸಕರಾಗಿ ಲಕ್ಷ್ಮಣ ದಸ್ತಿ ಸಾರ್ ಅವರು ಬಹಳಷ್ಟು ಕಲ್ಯಾಣ ಕರ್ನಾಟಕದ ಇಶ್ಯೂಗಳನ್ನು ಇಟ್ಟುಕೊಂಡು ಸುಮಾರು ದಶಕಗಳವರೆಗೂ ಹೋರಾಟ ಮಾಡಿ ಅದರ ಆಳ ಎಲ್ಲ ಅವರು ತಿಳ್ಕೊಂಡಂಥವ್ರು. ಇನ್ನೂ ಏನಾಗಬೇಕಾಗಿದೆ, ಹಿಂದೆ ಏನೇನಾಗಿದೆ, ಯಾವ ರೀತಿ ಹೋರಾಟ ಮಾಡಿದ್ವಿ, ಅದಕ್ಕೋಸ್ಕರ ಖರ್ಗೆ ಸಾಹೇಬರು ಯಾವ ರೀತಿ ಅವರಿಗೆ ಸಹಕಾರ ಕೊಟ್ಟರು, ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ಯಾವಂತ ಭಾಳ ಸವಿಸ್ತರವಾಗಿ ಅವತ್ತಿನ ದಿನ ಲಕ್ಷ್ಮಣ ದಸ್ತಿ ಸರ್ ಅವರು ಉಪನ್ಯಾಸ ಕೊಡ್ತಾರೆ. ನಮ್ಮ ಭಾಗದ ಎಲ್ಲ ಹಿರಿಯ ರಾಜಕಾರಣಿಗಳನ್ನು ರಾಜಕೀಯಕ್ಕೆ ಸೀಮಿತ ಮಾಡೋದಲ್ಲ, ರಾಜಕಾರಣಿಗಳಿಗೆ ಸೀಮಿತ ಮಾಡುವಂಥ ಕಾರ್ಯಕ್ರಮ ಇದು ಅಲ್ಲ. ಶೈಕ್ಷಣಿಕ ರಂಗದವರನ್ನು ತೊಗೊಂಡಿದ್ದೀವಿ, ಸಾಹಿತಿಗಳನ್ನು ತೊಗೊಂಡಿದ್ದೀವಿ, ಚಿಂತಕರನ್ನು, ಬರಹಗಾರರನ್ನು, ಪತ್ರಕರ್ತರನ್ನು ಎಲ್ಲರನ್ನ ಒಳಗೊಂಡು, ಮಹಿಳೆಯರನ್ನು ಎಲ್ಲರನ್ನ ಒಳಗೊಂಡು ಈ ಒಂದು ವಿಚಾರ ಸಂಕಿರಣ ನಡೀತದ. ಅದಕ್ಕೋಸ್ಕರ ತಾವು ಈ ಕಾರ್ಯಕ್ರಮದ್ದು ಹೆಚ್ಚಿಗೆ ಜನರಿಗೆ ತಲುಪಿಸುವಂಥ ಕೆಲಸ ತಮ್ಮ ಮೂಲಕ ಆಗಲಿ.
ಯಾಕಂತಂದರೆ ನಾನು ಹೇಳಿದೆ, ಇದು ಒಂದು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೋಡದೆ ಒಂದು ಈ ಭಾಗದ ಒಂದು ಧೀಮಂತ ಶಕ್ತಿಯಾಗಿ ನೋಡಬೇಕಾಗ್ಯದ ನಾವೆಲ್ಲರೂ. ಅದಕ್ಕೆ ಹೆಚ್ಚಿನ ಒಂದು ಇದು ಪಬ್ಲಿಸಿಟಿ ಬೇಕಾಗ್ಯದ. ಪಬ್ಲಿಸಿಟಿ ಅನ್ನೋದಕ್ಕಿಂತ ಜನರಿಗೆ ಮುಟ್ಟಲಿ, ನಾವು ಮಾಡುವಂಥ ಕಾರ್ಯಕ್ರಮ ವಿಚಾರಗಳು ತಿಳ್ಕೊಳ್ಳಿ. ಬರೀ ಮೂರ್ತಿ ಪೂಜಕರಾಗದೆ ಆ ಅಭಿವೃದ್ಧಿ ಕೆಲಸಗಳನ್ನು ಪೂಜೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಹುಟ್ಟುಹಬ್ಬನ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ನಮ್ಮದು ಏನಂತಂದರೆ ನಾವೊಂದು 50 ಜನ ಮಹಿಳೆಯರು ಕೂಡಿ ಅವತ್ತಿನ ದಿನ ಸಾಹೇಬರು ಎಲ್ಲೆಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ ಕಣ್ಣಿಗೆ ಕಾಣುವಂಥ ಕಣ್ಮುಂದೆ ಕಾಣುವಂಥ ಬೃಹತ್ ಏನು ಅದಾವಲ್ಲ, ಈಗ ನಮ್ಮದು ಬೀದರ್ ಕಲಬುರಗಿ ರೈಲ್ವೆ ಅಭಿವೃದ್ಧಿ ಆಗಲಿ ಅಲ್ಲಿ ಹೋಗ್ತೀವಿ. ಆಮೇಲೆ ಹೈಕೋರ್ಟ್ ಬ್ರಾಂಚ್ ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿನೂ ಹೋಗ್ತೀವಿ. ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ, ESI ಆಸ್ಪತ್ರೆ, ಕಲಬುರಗಿ ಏರ್ಪೋರ್ಟ್, ನಾಗನಹಳ್ಳಿ ಪೊಲೀಸ್ ಟ್ರೈನಿಂಗ್ ಸೆಂಟರ್, ಇವೆಲ್ಲ ನಮ್ಮ ಕಣ್ಮುಂದೆ ಇರುವಂಥ ಸಾಹೇಬರ ಒಂದು ಸಾಧನೆ ಮೈಲುಗಲ್ಲುಗಳು ಇವು ನಮ್ಮ ಕಣ್ಣಿಗೆ ಕಾಣ್ಲಕತ್ತವ. ಅಲ್ಲೆಲ್ಲ ನಾವು ಮಹಿಳೆಯರು ಹೋಗಿ ಅವತ್ತಿನ ದಿನ ಕೇಕ್ ಕಟ್ ಮಾಡೋ ಮುಖಾಂತರ, ಸಿಹಿ ಹಂಚೋದ್ರ ಮುಖಾಂತರ ಮತ್ತು ಆ ವಿಷಯದ ಬಗ್ಗೆ ಮಾತಾಡುವ ಮೂಲಕ ನಾವು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಿ ಮುಂದೆ ನಾವು 21ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ದೊಡ್ಡಪ್ಪ ಅಪ್ಪ ಒಂದು ಸಭಾಂಗಣದಲ್ಲಿ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಮಾಧ್ಯಮದವರಿಗೆ ತಮಗೆಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, ಇದನ್ನು ಅತಿ ಹೆಚ್ಚು ಒಂದು ಇದನ್ನು ಮಾಡಿರಿ, ತಮ್ಮ ಮೂಲಕ ಹೆಚ್ಚಿನ ಜನರಿಗೆ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.